ಹಲೋ ಅಮಿಗೋಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ನನ್ನ ಹತ್ರ ಹೇಗಿದೆ ಆಲ್ ನ್ಯೂ ಟ್ರ್ಯಾಪ್ ಸ್ಕ್ರ್ಯಾಮ್ಲರ್ 400X. ಸೊ ಲಾಸ್ಟ್ ವಿಡಿಯೋಲ್ಲಿ ನೋಡಿದ್ರಿ, ನನ್ನ ತಮ್ಮ ಡೆಲಿವರಿ ತೊಗೊಂಡಿದ್ದು ಬೈಕು. ಸೊ ಬನ್ನಿ ರಿವ್ಯೂ ಮಾಡೋಣ. ಲೆಟ್ಸ್ ಬಿಗಿನ್. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಫ್ರಂಟ್. ಮುಂದೆ ಹೆಡ್ಲೈಟ್ ನೋಡಿ, ಸಕ್ಕತ್ತಾಗಿದೆ. ಟ್ರ್ಯಾಂಪ್ದೇನೆಂದರೆ ತುಂಬ ಕಡೆ ಟ್ರ್ಯಾಂಪ್ ಲೋಗೋ ತುಂಬಿಸಿಟ್ಬಿಟ್ಟಿದ್ದಾರೆ, ಸೇಮ್ ಬಜಾಜ್ ಥರನೇ. ಬಜಾಜಲ್ಲೂ ಹಿಂಗೆ. ಸೊ ಬಜಾಜ್ ಆ್ಯಂಡ್ ಟ್ರ್ಯಾಂಪ್ ಕೊಲಾಬ್ರೇಷನ್ ಅಲ್ವಾ, ಸೊ ಟ್ರ್ಯಾಂಪ್ಗೂ ಅಷ್ಟೇ ಲೋಗೋ ತುಂಬಿಸಿಟ್ಬಿಟ್ಟಿದ್ದಾರೆ. ಇದು ಹೈರೇಸ್ ಫೆಂಡರ್ ಏನು ನೋಡ್ತಾ ಇದ್ದೀರಾ, ಇದು ಆಕ್ಸೆಸರಿ ಹಾಕ್ಸ್ಕೊಂಡಿದ್ದು 400Xಗೆ 400Xಗೆ ಬರುತ್ತೆ ಇದು. ಸೊ 400Xಗೆ ಅಡಿಷ್ನಲ್ ಹಾಕ್ಸ್ಕೊಂಡಿದ್ದು ನಾವು ಇದು, ಮತ್ತು ಅಡ್ಜಸ್ಟಬಲ್ ಬ್ರೇಕು ಕ್ಲಚ್ ಲಿವರು. ಸೊ ಈ ಗಾಡಿ ಬಂದು 398cc ಲಿಕ್ವಿಡ್ ಕೂಲ್ಡ್ ಇಂಜಿನ್. ನೆಕ್ಸ್ಟ್ ಫ್ರಂಟ್ ಬಂದು 19 ಇಂಚ್ ಅಲಾಯ್ ವೀಲ್ಸು, ರೇರ್ ಬಂದು 17. ಸೊ ಮುಂದೆ ಟೈರ್ ಬಂದು 90 ಸೆಕ್ಷನ್, 90/100 ಸೆಕ್ಷನ್ನು. ಸೊ ಇಲ್ಲಿ ನೋಡ್ಬೋದು 57H ಅಂತ ಬರೆದಿದೆ. 57 ಬಂದು ಗಾಡಿ ಮೇಲೆ ಮ್ಯಾಕ್ಸಿಮಮ್ ಹಾಕೋವಂಥ ಲೋಡ್ ಕೆಪಾಸಿಟಿ ಇಂಡಿಕೇಟ್ ಮಾಡುತ್ತೆ. ಹೆಚ್ ಬಂದು ಮ್ಯಾಕ್ಸಿಮಮ್ ಸ್ಪೀಡ್ ಇಂಡಿಕೇಟ್ ಮಾಡುತ್ತೆ. ಸೊ ಇದ್ರ ಮೇಲೆ ವೆಯ್ಟ್ ಬಂದು 230 kgs ಆ್ಯಂಡ್ ಸ್ಪೀಡ್ ಬಂದು 210ವರೆಗೂ ಈ ಟೈರ್ಸ್ ಅನ್ನೋದು ಹ್ಯಾಂಡಲ್ ಮಾಡುತ್ತೆ ಸ್ಪೀಡ್. ಇನ್ನೊಂದು ಬಂದು ಈ ಗಾಡಿಗೆ ಈ ಪ್ಲಾಸ್ಟಿಕ್ ಐಟಮ್ ಕೊಟ್ಟಿದ್ದಾರೆ. ಸೊ ಇದೇನು ಅಂತ ಗೊತ್ತಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ, ಓಕೆ. ಆ್ಯಂಡ್ ರೇರ್ ವೀಲ್ ಬರೋದಾದರೆ 17 ಇಂಚ್ 140 ಸೆಕ್ಷನ್ನು, MRF ರೆವ್ಸ್ ಟೈರ್ ಕೊಟ್ಟಿದ್ದಾರೆ. ಹಾಗೆ ಬ್ರೇಕ್ಸ್ ನೋಡೋದಾದರೆ ಫ್ರಂಟು 320 mm, ರೇರು 230 mm. ಎರಡಕ್ಕೂ ಬೈ ಬ್ರೇಕ್ ಕ್ಯಾಲಿಪಸ್ ಕೊಟ್ಟಿದ್ದಾರೆ. ಮುಂದೆ ಬಂದು ಪಿಸ್ಟನ್ ಇದೆ ಬೈ ಬ್ರೇಕ್ ಕ್ಯಾಲಿಪಸ್ಗೆ, ಆ್ಯಂಡ್ ರೇರ್ ಬಂದು ಸಿಂಗಲ್ ಪಿಸ್ಟನ್ ಇದೆ. ಡ್ಯುಯಲ್ ಚಾನಲ್ ABS ಇದೆ. ರೈಡಿಂಗ್ ಮೋಡ್ಸ್ ಅಂತ ಇಲ್ಲ, ಒಂದೇ ಒಂದು ರೈಡಿಂಗ್ ಮೋಡ್ ಇದೆ, ಅದು ಆಫ್ ರೋಡ್ ಮೋಡ್ ಇದೆ. ಇಲ್ಲಿ ನೋಡಿದ್ರೆ ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು 230 mm ಡಿಸ್ಕ್, ಬೈ ಬ್ರೇಕ್ ಕ್ಯಾಲಿಪಸ್. ಆ್ಯಂಡ್ ಇದಕ್ಕೆ ಬಂದು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ದಾರೆ. ಸೊ ಚೈನ್ ವೀಲ್ ಡ್ರೈವ್ ಬಂದು ರೈಟ್ ಸೈಡ್ ಕೊಟ್ಟಿದ್ದಾರೆ. ಯೂಶ್ವಲ್ ಆಗಿ ಲೆಫ್ಟ್ ಸೈಡ್ ಸಿಗುತ್ತೆ ನಾರ್ಮಲ್ ಎಲ್ಲ ಬೈಕ್ಸ್ಗೆ. ಇದ್ರದ್ದು ಸೀಟ್ ಹೈಟ್ ನೋಡೋದಾದರೆ 835 mm ಇದೆ. ಸ್ವಲ್ಪ ಹೈಟ್ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು. ಕುಳ್ರ ಕೈಲೆಲ್ಲ ಓಡ್ಸೋಕ್ಕಾಗಲ್ಲ. ಮಿನಿಮಮ್ 5'8" ಇದ್ದರೆ ಆರಾಮಾಗಿ ಓಡಿಸ್ಬೋದು. ನೋಡಿ, ನನಗಾದರೆ ಫ್ಲ್ಯಾಟ್ ಫುಟ್ ಆಗುತ್ತೆ. ಸ್ಟ್ಯಾಂಡ್ ಇದೆ ಫಸ್ಟ್ ಗಾಡಿಗೆ, ಇಷ್ಟು ಲಾಂಗ್ ಸ್ಟ್ಯಾಂಡ್ ಕೊಟ್ಟಿರೋದು ನೋಡ್ತಾ ಇರೋದು. ಯಾಕಂದರೆ ನಿಲ್ಸಿರೋ ಗಾಡಿ ಸ್ಟ್ರೈಟಾಗಿ ನಿಂತ್ಕೊಳ್ಳುತ್ತೆ. ಬೇರೆ ಬೈಕ್ಸ್ ಎಲ್ಲ ಸ್ವಲ್ಪ ಬೆಂಡ್ ಆಗುತ್ತೆ, ಆದರೆ ಈ ಗಾಡಿಗೆ ಮಾತ್ರ ಸ್ಟ್ಯಾಂಡ್ ತುಂಬ ಹೈಟ್ ಇದೆ. ಆ್ಯಂಡ್ 6 ಸ್ಪೀಡ್ ಗೇರ್ ಬಾಕ್ಸ್. ಇಲ್ಲಿ ರೈಡರ್ಗೆ ಫುಟ್ ಪ್ಯಾಕ್ಸ್ ನೋಡೋದಾದರೆ ಎರಡಕ್ಕೂ ಇದು ತೀರ್ಸ್ ಕೊಟ್ಟಿದ್ದಾರೆ. ಸೊ ನೀವು ಆಫ್ ರೋಡ್ ಮಾಡ್ತೀರಾ ಅಂದರೆ ಆಗ ಇದು ರಬ್ಬರ್ ಬೇಕಾದರೆ ತೆಗಿಬೋದು. ಸಿಂಗಲ್ ಸ್ಕ್ರೂ ಕೊಟ್ಟಿದ್ದಾರೆ. ಸೊ ಈ ಸ್ಕ್ರೂ ತೆಗೆದ್ಬಿಟ್ಟು ಈ ರಬ್ಬರ್ ತೆಗಿಬೋದು, ಅವಾಗ ನಿಮ್ಗೆ ಆಫ್ ರೋಡಿಂಗಲ್ಲಿ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು 195 mm ಇದೆ. ಸೊ ಡೀಸೆಂಟ್ ಗ್ರೌಂಡ್ ಕ್ಲಿಯರೆನ್ಸ್, ಡೀಸೆಂಟ್ ಏನಲ್ಲ, ತುಂಬ ಚೆನ್ನಾಗೇ ಇದೆ. ಆ್ಯಂಡ್ ಫ್ರಂಟ್ ಬಂದು 43 mm USD ಫೋಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ರೇರ್ ಬಂದು ಮೊನೋಶಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಎರಡು ಕಡೆ 150 mm ಟ್ರಾವೆಲ್ ಸಸ್ಪೆನ್ಷನ್ ಇದೆ. ಸೊ ಆಫ್ ರೋಡಿಂಗಲ್ಲೇ ಆಗಲಿ, ನಾರ್ಮಲ್ ಸಿಟಿ ರೋಡ್ಸಲ್ಲಿ ಹಳ್ಳದಿನೆಯಲ್ಲಿ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಈ ಕಡೆ ನೋಡೋದಾದರೆ ಸ್ಟೀಲ್ ಎನ್ಗ್ರೇವ್ ಕೊಟ್ಟಿದ್ದಾರೆ, ಸ್ಕ್ರ್ಯಾಮ್ಲರ್ 400X ಅಂತ. ಇದೇ ಯೂನಿಕ್, ಒಂಥರ ಸ್ಟ್ಯಾಂಡ್ ಔಟ್ ಆಗುತ್ತೆ ಸ್ಕ್ರ್ಯಾಮ್ಲರಲ್ಲಿ. ಆ್ಯಂಡ್ ಲೋಗೋಸ್ ನೋಡಿ, ಎಲ್ಲೆಲ್ಲೂ ಲೋಗೋಸ್. ಟ್ಯಾಂಕ್ ಪ್ಯಾಡು ಅವರೇ ಕೊಟ್ಟಿದ್ದಾರೆ ಸ್ಟಾಕ್. ಬ್ರೌನ್ ಕಲರ್ ಸೀಟ್ ಕವರ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಆ್ಯಕ್ಚುಲಿ ಇದು ಮ್ಯಾಚ್ ಆಗಲ್ಲ ಟ್ರ್ಯಾಂಪ್ ಲೋಗೋ. ಆ್ಯಂಡ್ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಅನಲಾಗ್ ಆ್ಯಂಡ್ ಡಿಜಿಟಲ್ ಡಿಸ್ಪ್ಲೇ ಎರಡು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರೋದು, ಬಟ್ ಸ್ಟಿಲ್ ಅನಲಾಗ್ ಸ್ಪೀಡೋಮೀಟರ್ ಅನಲಾಗಲ್ಲಿ ತೋರಿಸುತ್ತೆ. ಆ್ಯಂಡ್ ಡಿಜಿಟಲ್ ಮೀಟರಲ್ಲಿ ಗೇರ್ RPM ಎಲ್ಲ ಇಲ್ಲಿ ತೋರಿಸುತ್ತೆ. ಇಂಜಿನ್ ಆಫ್, ಸೈಡ್ ಸ್ಟ್ಯಾಂಡು. ಇಲ್ಲಿ ಟ್ರ್ಯಾಂಪ್ ಲೋಗೋದು ಬ್ಯಾಡ್ಜ್ ಕೊಟ್ಟಿದ್ದಾರೆ. ಸೊ ಸೈಡ್ ಸ್ಟ್ಯಾಂಡ್ ತೆಗೆದು ನ್ಯೂಟ್ರಲ್ಗೆ ಹಾಕಿದ್ರೆ ಇಲ್ಲಿ ನೋಡಿ ಇಂಜಿನ್ ಚೆಕ್ ಲೈಟು. ಡಿಜಿಟಲ್ ಡಿಸ್ಪ್ಲೇ ಕೊಡೋ ಬದಲು ಎಲ್ಲ ಇಲ್ಲಿ ಇಂಡಿಕೇಶನ್ ತುಂಬಿಸ್ಬಿಟ್ಟಿದ್ದಾರೆ. ಸೊ ಇದ್ರ ಬದಲು ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಅಲ್ಲಿದ್ದರೆ ಈ ಸಿಂಬಲ್ ಬರುತ್ತೆ, ಆಫ್ ಆದರೆ ಇಲ್ಲಿ ಲೈಟ್ ಆನ್ ಆಗುತ್ತೆ. ABS ಆ್ಯಂಡ್ ಇಂಜಿನ್ ಆಯಿಲ್. ಗಾಡಿ ಆನ್ ಆದಮೇಲೆ ಇದು ಆಫ್ ಆಗುತ್ತೆ. ಸೊ ಇಂಜಿನ್ ಚೆಕ್ ಲೈಟ್, ಏನಾದರೂ ಇಂಜಿನ್ ಇಶ್ಯೂ ಇದ್ದರೆ ಲೈಟ್ ಆನ್ ಆಗಿರುತ್ತೆ. ನ್ಯೂಟ್ರಲ್, ಫ್ಯೂಲ್ ಇಂಡಿಕೇಶನ್, ಹಜಾರ್ಡ್ ಲೈಟ್ ಸ್ವಿಚಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳ್ತೀನಿ. ಆ್ಯಂಡ್ ಸ್ವಿಚಸ್ ರೈಟ್ ಸೈಡ್ ಆದರೆ ಇಂಜಿನ್ ಕಿಲ್ ಸ್ವಿಚ್ ಕೊಟ್ಟಿದ್ದಾರೆ, ಹಜಾರ್ಡ್ ಲೈಟ್ಸ್ ಕೊಟ್ಟಿದ್ದಾರೆ.
ಹಜಾರ್ಡ್ ಲೈಟ್ಸ್ ಬ್ಲಿಂಕ್ ಆಗ್ತಾ ಇರುತ್ತೆ. ಆ್ಯಂಡ್ ಸೆಲ್ಫ್ ಕೊಟ್ಟಿದ್ದಾರೆ. ಸೊ ಲೆಫ್ಟ್ ಸೈಡ್ ನೋಡೋದಾದರೆ ಇದು DRL ಲೈಟ್ಗೆ, ಡೇ ಟೈಮ್ ರನ್ನಿಂಗ್ ಲೈಟ್ಸ್ಗೆ. ಸೊ ನೀವು ಗಾಡಿ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಯೂಶ್ವಲಿ ಬೇರೆ ಬೈಕ್ಸಲ್ಲಿ ಏನು ಲೈಟ್ ಆನಲ್ಲೇ ಇರುತ್ತಲ್ಲ, ಸೊ ಅದು ಆನ್ ಆಫ್ ಮಾಡೋ ಫೀಚರ್ ಏನೂ ಇಲ್ಲ. ಬಟ್ ಸ್ಟಿಲ್ ಅವರು DRLಗೆ ಈ ಥರ ಕೊಟ್ಟಿದ್ದಾರೆ. ಇದು ಲೋ ಬೀಮು. ಆ್ಯಂಡ್ ಹೈ ಬೀಮು ಇಲ್ಲಿ ಪಾಸ್ ಸ್ವಿಚ್ ಇದೆಯಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಪಾಸ್ ಸ್ವಿಚ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದೇ ಪಾಸ್ ಸ್ವಿಚ್ನ ಹಿಂದೆ ತಳೆದ್ರೆ ಇದು ಐ ಬೀಮ್ ಆನ್ ಆಗುತ್ತೆ. ಇದೊಂದು ಡಿಫ್ರೆಂಟ್ ಆಗಿದೆ ಈ ಬೈಕಲ್ಲಿ. ಆ್ಯಂಡ್ ಈ ಐ ಬಟನ್ ಇದೆಯಲ್ಲ ಇದರಲ್ಲೇ ಎಲ್ಲ ಟಾಗಲ್ ಮಾಡ್ಕೋಬೇಕು. ಟರ್ನ್ ಇಂಡಿಕೇಟರು ಆ್ಯಂಡ್ ಹಾರ್ನ್ ಅಷ್ಟೇ. ಸೊ ಐ ಬಟನ್ ಪ್ರೆಸ್ ಮಾಡಿದ್ರೆ ಈಗ ಇಲ್ಲಿ ಓಡೋ ತೋರಿಸ್ತಾ ಇದೆ, ಇಲ್ಲಿ ಓಡೋ ಮತ್ತು ಟೈಮ್ ತೋರಿಸ್ತಾ ಇದೆ. ಮತ್ತು ಐ ಬಟನ್ ಒನ್ಸ್ ಪ್ರೆಸ್ ಮಾಡಿದ್ರೆ ಟ್ರಿಪ್ 1, ಟ್ರಿಪ್ 2, ಫ್ಯೂಲ್ ಡೈನಮಿಕ್ ರೇಂಜ್ ತೋರಿಸುತ್ತೆ ಎಷ್ಟು ಮೈಲೇಜ್ ಕೊಡ್ತಿದೆ ಅಂತ. ಸೊ ಆ್ಯಂಡ್ ಇದು ಆ್ಯಕ್ಚುಲ್ ಮೈಲೇಜ್ ಎಷ್ಟು ಕೊಡ್ತಾ ಇದೆ ಬೈಕ್ ಅಂತ ತೋರಿಸುತ್ತೆ, 25 km/L. ಇದು ಬಂದು ರೇಂಜ್ ನೆಕ್ಸ್ಟ್ ಇರೋ ಫ್ಯೂಲ್ ಎಲ್ಲಿವರೆಗೂ ಹೋಗುತ್ತೆ ಅನ್ನೋ ರೇಂಜ್ ತೋರಿಸುತ್ತೆ. ಆ್ಯಂಡ್ ಇದು ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್. ಸೊ ಈಗ ಐ ಬಟನ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಆಗುತ್ತೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಮಾಡಬೇಕಂದ್ರೆ ಐ ಬಟನ್ ಇದೆಯಲ್ಲ ಅದು ಪ್ರೆಸ್ ಮಾಡಿ ಇಟ್ಕೊಂಡು ಒಂದು 2-3 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಫ್ ಆಗುತ್ತೆ. ಸೊ ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಅನ್ನೋ ಇಂಡಿಕೇಷನ್ ಬರುತ್ತೆ. ಮತ್ತು ಇಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಕ್ರಾಸ್ ಮಾರ್ಕ್ ಬರುತ್ತೆ. ಮತ್ತು ಒಂದು 3 ಸೆಕೆಂಡ್ಸ್ 5 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ. ಆಫ್. ಓಕೆ, ಆಫ್ ರೋಡ್ ಆಫ್ ಆಯಿತು. ಸೊ ABS ಸ್ವಿಚಬಲ್ ABS, ರೇರ್ ಮಾತ್ರ ಹಿಂದೆಗಡೆ ABS ಆಫ್ ಮಾಡ್ಕೋಬೋದು. ಸ್ಟ್ಯಾಂಡ್ ಹಾಕಿ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಲೈಕ್ ನಾರ್ಮಲ್ ಬೈಕ್ಸ್ ಥರ ಸ್ಟ್ಯಾಂಡ್ ಹಾಕಿ ತೆಗಿಬೇಕಂದ್ರೆ ತಗಲ್ತಾ ಇರುತ್ತೆ. ಸೊ ಇದು ಸ್ವಲ್ಪ ಬೆಂಡ್ ಮಾಡಿಕೊಂಡು ಸ್ಟ್ಯಾಂಡು ಹಾಕೋದು ತೆಗೆಯೋದು ಮಾಡಬೇಕು. ಇಲ್ಲಿ ಟ್ರಯಾಂಪ್ ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಫ್ಯೂಲ್ ಕೆಪಾಸಿಟಿ ಬಂದು 13 ಲೀಟರ್ಸು. ಸೊ ಆ್ಯಾವ್ರೇಜಾಗಿ 30 ಅಂತೂ ಮಿನಿಮಮ್ ಕೊಡುತ್ತೆ. ಆ್ಯಂಡ್ ನೆಕ್ಸ್ಟ್ ಟೇಲ್ ಲೈಟ್ ಸೆಕ್ಷನ್. ಇಲ್ಲಿ ಆರ್ಚ್ LED ಲೈಟ್ ಕೊಟ್ಟಿದ್ದಾರೆ, ಎಲ್ಲ LED ಲೈಟ್ಸ್, ಟರ್ನ್ ಇಂಡಿಕೇಟರ್ಸ್ ಆ್ಯಂಡ್ ರೇಡಿಯೇಟರ್ ಗ್ರಿಲ್ ಕೂಡ ಅವರೇ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ದಿಸ್ ಬೈಕ್ ಇದಕ್ಕೆ ಡ್ಯುಯಲ್ ಪೈಪ್ ಎಕ್ಸಾಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಎಕ್ಸಾಸ್ಟ್ ನೋಟ್ ಕೂಡ ಕೇಳಿಸ್ತೀನಿ. ಎಕ್ಸಾಸ್ಟ್ ನೋಟ್ ತುಂಬ ಸಖತ್ತಾಗಿದೆ ಈ ಬೈಕ್ದು. ಸೊ ಈ ಬೈಕ್ 0 to 60 ವಿತಿನ್ 3 ಸೆಕೆಂಡ್ಸಲ್ಲಿ ಮಾಡುತ್ತೆ. ಆ್ಯಂಡ್ 0 to 100 7 ಸೆಕೆಂಡ್ಸ್ ಒಳಗಡೆ ಮಾಡುತ್ತೆ. ಸೊ ಲೆಟ್ಸ್ ಹಿಯರ್ ದ ಎಕ್ಸಾಸ್ಟ್ ಸೌಂಡ್. ತುಂಬ ಬೇಸಿಯಾಗಿದೆ ಸೌಂಡ್. ಸೊ ಕಮ್ ಲೆಟ್ಸ್ ಟೇಕ್ ಅ ಸ್ಪಿನ್. ಗಾಡಿ ಮಾತ್ರ ತುಂಬ ಹೈಟ್ ಇರೋದ್ರಿಂದ ಒಳ್ಳೆ ಕಂಫರ್ಟ್ ಸಿಗುತ್ತೆ ನಿಮಗೆ. ಆ್ಯಂಡ್ ಬ್ರೇಕಿಂಗ್, ಇಂಪಾರ್ಟೆಂಟ್ ಥಿಂಗ್, ಬ್ರೇಕಿಂಗ್ ಕೂಡ ತುಂಬ ಚೆನ್ನಾಗೇ ಇದೆ. ಬಟ್ ಇದರಲ್ಲಿರೋದು ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸು. ಸೊ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಇರೋದ್ರಿಂದ ಅಷ್ಟೊಂದು ಕ್ರಿಸ್ಪಾಗಿಲ್ಲ ಅಂದರೂ ಬ್ರೇಕ್ ಪ್ಯಾಡ್ಸ್ ತುಂಬ ಚೆನ್ನಾಗಿದೆ. ನೀವು ಫಸ್ಟ್ ಸರ್ವಿಸ್ ಆದಮೇಲೆ ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಿಸ್ಕೋಬೇಕು. ಅದೇ ಸ್ಪೀಡಲ್ಲಾದರೆ ಬೈ ಡಿಫಾಲ್ಟ್ ಸಿಂಟೆಡ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ, ಇದರಲ್ಲಾದರೆ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಬರುತ್ತೆ. ಆ್ಯಂಡ್ ಹೈಟ್ ಕೂಡ ಅಷ್ಟೇ, ಹ್ಯಾಂಡಲ್ ಬಾರ್ ಹೈಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಓಡಿಸೋದಕ್ಕೆ ಒಳ್ಳೆ ಕಂಫರ್ಟ್ ಇರುತ್ತೆ, ಆರಾಮಾಗಿ ಓಡಿಸ್ಬೋದು. ನಿಂತ್ಕೊಂಡು ಓಡಿಸೋದಕ್ಕೂ ಏನು ತೊಂದರೆ ಆಗೋಲ್ಲ. ಆ್ಯಂಡ್ ಟರ್ನಿಂಗ್ ಆಗಲಿ, ಸಿಟಿಗೂ ಅಷ್ಟೇ, ಸಿಟಿಯಲ್ಲಿ ಓಡಿಸೋದಕ್ಕೂ ತುಂಬ ಚೆನ್ನಾಗೇ ಇರುತ್ತೆ. ಕ್ರಿಕೆಟ್ ಆಡ್ತವ್ರೆ ಯಾರೋ ಇಲ್ಲಿ ರೋಡಲ್ಲಿ, ಲೇಔಟ್ ಒಳಗಡೆ. ಸೊ ನೀವು ನಿಂತ್ಕೊಂಡು ಆರಾಮಾಗಿ ಓಡಿಸ್ಬೋದು. ಕುದುರೆ ಥರ ಇದೆ ಗಾಡಿ, ಕುದುರೆ ಥರನೇ ಓಡುತ್ತೆ ಗಾಡಿ ಕೂಡ. ಬ್ರೇಕಿಂಗ್ ಚೆನ್ನಾಗೇ ಇದೆ ಅಂತ ಹೇಳ್ಬೋದು, ಅಂಥ ಖರಾಬಾಗೇನಿಲ್ಲ ಆರ್ಗ್ಯಾನಿಕ್ ಆದ್ರೂ. ಬನ್ನಿ ಮೇನ್ ರೋಡಲ್ಲಿ ಒಂದು ರೌಂಡ್ ಹೋಗಿ ಬರೋಣ.
ದಾಟೋ ಹಂಗಿಲ್ಲ, ಇನ್ನು ಫಸ್ಟ್ ಸರ್ವಿಸ್ ಅಲ್ವಾ, ಫಸ್ಟ್ ಸರ್ವಿಸ್ ಆಗಿಲ್ಲ. ಸೊ ಫಸ್ಟ್ ಸರ್ವಿಸ್ ಆಗೋವರೆಗೂ 80 ದಾಟೋ ಆಗಿಲ್ಲ. ಸೊ ಅದಕ್ಕೆ ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಇದರಲ್ಲಿ ಎಲ್ಲ ಪಾಸಿಟಿವ್ಸ್ ನೆಗೆಟಿವ್ಸ್ ಏನೂ ಇಲ್ವಾ ಅಂತ ಅಂದರೆ, ಫಸ್ಟ್ ಮೇಜರ್ ನೆಗೆಟಿವ್ ಬಂದು ಇದು, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವರು ಅಟ್ಲೀಸ್ಟ್ ಟೈರ್ ಹಗ್ಗರಾದರೂ ಕೊಡಬೇಕಾಯ್ತು ಇಲ್ಲಿಂದ ಇಲ್ಲಿಗೆ ಎಕ್ಸ್ಟೆನ್ಷನ್ನು. ಆರ್ ಇಲ್ಲಿ ನೋಡ್ತಾ ಇದ್ದೀರಾ, ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ಮಣ್ಣು ಹೋಗೋದಕ್ಕೆ ಇಲ್ಲೊಂದು ಹೋಲ್ ಆದರೂ ಮಾಡಬೇಕಾಗಿತ್ತು. ಇದೇನು ಡಿಸೈನಿಂಗ್ ಫಾಲ್ಟು ಅಥವಾ ಡಿಸೈನ್ ಆ ಥರ ಮಾಡಿದಾರೋ ಗೊತ್ತಿಲ್ಲ. ನೋಡಿ ಎಷ್ಟು ತೊಳೆದ್ರೂ ಮಣ್ಣು ಹೋಗಲ್ಲ. ಈಗ ತಾನೇ ಮಳೆ ಬಂತು, ಒಂದು ರೌಂಡ್ ಹೋಗಿ ಬರೋಷ್ಟೊತ್ತಿಗೆ ಈ ಥರ ಆಗಿದೆ. ಸೊ ಇಲ್ಲಿ ನೀರು ಹೋಗೋದಕ್ಕೆ ಏನಾದರೂ ಜಾಗ ಮಾಡಿಕೊಡ್ಬೇಕಾಗಿತ್ತು. ಮಣ್ಣೆಲ್ಲ ಇಲ್ಲಿ ಸೇರಿಕೊಳ್ಳುತ್ತೆ. ಮತ್ತು ಬೈಕ್ಗಳಲ್ಲಿ ಕ್ಲೀನ್ ಮಾಡೋದು ತುಂಬ ಕಷ್ಟ, ಕೈ ಏಟಾಗ್ತಾ ಇರುತ್ತೆ. ಆ್ಯಂಡ್ ಎರಡನೇದು ಮೇಜರ್ ಡ್ರಾಬ್ಯಾಕ್ ಬಂದು ಈ ಚೈನ್ ಕವರ್ ಏನಿದೆ ಅಲ್ಲ, ಅದು ನನ್ನ ಗಾಡಿಯಲ್ಲಿ ತೋರಿಸ್ತೀನಿ ನೋಡಿ, ಡಾಮಿನರಲ್ಲಿ ತುಂಬ ನೀಟಾಗಿದೆ. ಅಂದರೆ ಚೈನ್ ಮೇಲೆ ಧೂಳು ಕೂರಲ್ಲ ಅಷ್ಟೊಂದು. ಚೈನ್ ಎಷ್ಟೇ ಓಪನ್ ಇದ್ರೂ ಇಲ್ಲಿ ಮೇಲೆ ಕವರ್ ಇದ್ದರೆ ಧೂಳು ಆರಲ್ಲ. ಅದೇ ಇಲ್ಲಾದರೆ ಇದು ಮಾತ್ರ ಕೊಟ್ಟಿದ್ದಾರೆ, ಇದು ಏನಕ್ಕೂ ಯೂಸ್ ಇಲ್ಲ. ನೋಡಿ ಎಷ್ಟು ಗ್ಯಾಪ್ ಇದೆ, ಇಷ್ಟು ಗ್ಯಾಪ್ ಇದೆ ಒಂದು. ಮತ್ತು ನಂದು ಇದು ಮತ್ತು ಇದು ಎರಡೂ ಲೈಕ್ ಸಿಂಗಲ್ ಪೀಸಾಗಿ ಬಂದಿದೆ. ಆ್ಯಂಡ್ ಇಲ್ಲೆಲ್ಲ ಪೂರ್ತಿ ಕವರ್ ಆಗುತ್ತೆ. ಈ ಗಾಡಿಯಲ್ಲಿ ಆ ಥರ ಅಲ್ಲ, ಇಲ್ಲೆಲ್ಲ ಓಪನ್ ಇದೆ. ಇದಿಷ್ಟು ಮಾತ್ರ ಹೆಸ್ರು ಕೊಟ್ಟಿದ್ದಾರೆ ಅಷ್ಟೇ, ಏನೂ ಯೂಸ್ ಇಲ್ಲ ಇದರಿಂದ. ಇದೊಂದು ಮೇಜರ್ ಡ್ರಾಬ್ಯಾಕ್ ಈ ಗಾಡಿಯಲ್ಲಿ. ಆ್ಯಂಡ್ ಇದು ಟಯರ್ ಹಗ್ಗರ್ ಇಲ್ಲದೆ ಇರೋ ಕಾರಣ ನೀರು ಎಗರ್ತಾ ಇದ್ದರೆ ಹಿಂದೆ ಪಿಲಿಯನ್ ಯಾರು ಕೂತಿರ್ತಾರೆ, ಬಟ್ಟೆ ಎಲ್ಲ ಹಾಳಾಗುತ್ತೆ. ಅದೇ ಒಂಚೂರು ಸ್ಪೀಡಾಗಿ ಹೋಗಿ ನಾನು ಮಾತ್ರ ಓಡಿಸ್ತಾ ಇದ್ದೀನಿ ಅಂದರೆ ನನ್ನ ಬಟ್ಟೆನೂ ಹಾಳಾಗುತ್ತೆ ನಾವೇನಾದರೂ ಸ್ಪೀಡಾಗಿ ಹೋದರೆ. ಆ್ಯಂಡ್ ಸೆಕೆಂಡ್ ಮೇಜರ್ ಡ್ರಾಬ್ಯಾಕ್ ಬಂದು ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಲೈಕ್ ಇವರು ಕಂಪ್ಲೀಟ್ಲಿ ಈ ಪ್ರೈಸ್ ರೇಂಜ್ಗೆ ಈ ಗಾಡಿಗೆ ಡಿಜಿಟಲ್ ಡಿಸ್ಪ್ಲೇ ಕೊಡ್ಬೋದಾಗಿತ್ತು. ಇವರು ಆ್ಯನಲಾಗ್ ಕಮ್ ಡಿಜಿಟಲ್ ಎರಡೂ ಕೊಟ್ಟಿದ್ದಾರೆ. ಅದು ಸ್ವಲ್ಪ ನೋಡೋಕ್ಕೆ ಕ್ಲಮ್ಸಿ ಅನಿಸುತ್ತೆ, ಯಾಕಂದರೆ ಎಲ್ಲ ಒಂದೇ ಕಡೆ ತುಂಬಿಸಿಟ್ಬಿಟ್ಟಂಗಿದ್ದಾರೆ ನೋಡಿ. ಎಲ್ಲ ಬರೀ ಇಂಡಿಕೇಷನ್ಗಳಲ್ಲೇ ಕೊಟ್ಬಿಟ್ಟಿದ್ದಾರೆ. ಅದೇ ಡಿಜಿಟಲ್ ಡಿಸ್ಪ್ಲೇ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿತ್ತು ಅನಿಸುತ್ತೆ. ಆ್ಯಂಡ್ ಮೂರನೇದು ಬಂದು ಈ ಮಿರರ್ ವಿಸಿಬಿಲಿಟಿ ಎಲ್ಲ ಚೆನ್ನಾಗೇ ಇದೆ. ಮಿರರ್ದು ಏನು ಪ್ರಾಬ್ಲಮ್ ಇಲ್ಲ. ಆದರೆ ಈ ಮಿರರ್ ಅಷ್ಟೊಂದು ಸೂಟ್ ಆಗೋಲ್ಲ ಈ ಗಾಡಿಗೆ. ನೋಡಿದವರೆಲ್ಲ ರಾಯಲ್ ಎನ್ಫೀಲ್ಡ್ ಅಂತ ಕೇಳ್ತಾರೆ. ಸೊ ಈ ಮಿರರ್ ಡಿಸೈನ್ ಒಂಚೂರು ಅಪ್ಗ್ರೇಡ್ ಮಾಡಿ ಬೇರೆದು ಕೊಟ್ಟಿರೋ ಚೆನ್ನಾಗಿತ್ತು. ನೋಡಿ ಈಗ ಎಷ್ಟು ಕ್ಲೀನಾಗಿ ಕಾಣುತ್ತೆ ನೀರು ಎಗರೋದು ಹೈರೇಸ್ ಫೆಂಡರಿಂದ. ಸೊ ಅದೊಂದು ಡ್ರಾಬ್ಯಾಕು. ಆ್ಯಂಡ್ ಲಾಸ್ಟ್ ಬಂತು ಡ್ರಾಬ್ಯಾಕ್ ಅಂತ ಹೇಳೋಕ್ಕಾಗಲ್ಲ, ಇದೊಂದು ಕಲರ್ ಬೇರೆ ಮಾಡಿದರೆ ಚೆನ್ನಾಗಿತ್ತು. ಬ್ಲ್ಯಾಕ್, ಸ್ಪೆಷಲಿ ಬ್ಲ್ಯಾಕ್ ಬೈಕ್ಗೆ ಇದು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ. ಜಾಸ್ತಿ ರಿವ್ಯೂಸ್ ಎಲ್ಲ ಇದು ನೆಗೆಟಿವೇ ಬಂತು, ಅಷ್ಟೊಂದು ಮ್ಯಾಚ್ ಆಗ್ತಾಯಿಲ್ಲ ಅಂತ. ಸೊ ಇದೊಂದು ಸೀಟ್ ಕಲರ್ ಚೇಂಜ್ ಮಾಡಿದರೆ ಚೆನ್ನಾಗಿತ್ತು. ಲೈಕ್ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ಆಗಲಿ ಗಾಡಿ ಬಗ್ಗೆ ಆಗಲಿ ನೆಗೆಟಿವ್ ಏನಿಲ್ಲ. ಸಣ್ಣ ಪುಟ್ಟ ಡಿಸೈನಿಂಗ್ ಫಾಲ್ಟು ಅಥವಾ ಮಿರರ್ದು ಅಷ್ಟೇ ಮೇಜರ್ ಡ್ರಾಬ್ಯಾಕ್. ಆ್ಯಂಡ್ ಇದು ಚೈನ್. ಇನ್ನೊಂದೇನೆಂದರೆ ಹೈಟ್ ಕುಳ್ಳಗಿದ್ರೆ ಕಾಲು ಅನ್ಸಲ್ಲ, ನೋಡ್ಕೋಬೇಕಷ್ಟೆ. ಕುಳ್ಳಗಿದ್ರೆ ಈ ಗಾಡಿ ತಗೊಳ್ಳೋಕ್ಕೆ ಹೋಗಬಾರ್ದು. ಸೊ ಎಸ್, ದಿಸ್ ಈಸ್ ಆಲ್ ಅಬೌಟ್ ನ್ಯೂ 2025 ಟ್ರ್ಯಾಮ್ ಸ್ಕ್ರ್ಯಾಮ್ಲರ್. ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಇನ್ ಕೇಸ್ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಇನ್ನೊಂದು ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್ ಪುನೀತ್. ಬಾಯ್ ಬಾಯ್.